ಯಾವ ಪಕ್ಷದವರು MP ಆದ್ರೆ ಬೆಸ್ಟ್ ಸರ್? ಯಾರು ಬಂದ್ರು ಒಳ್ಳೇದು ಮಾಡಿದ್ರೆ ಅದೇ ಜನಗಳಿಗೆ ಸೇವೆ ಮಾಡತಕ್ಕಂತ. ಮೋದಿ ಅವರ ಇದೆ ಚೆನ್ನಾಗಿದೆ. ನಿಮ್ಮ ಕ್ಷೇತ್ರಕ್ಕೆ ಬಿಜೆಪಿ MP ಬಂದ್ರೆ ಕೆಲ್ಸಗಳಾಗತ್ತೆ ಅಂತ ಅನ್ಸುತ್ತೋ ಅಥವಾ ಕಾಂಗ್ರೆಸ್ ಅವ್ರ MP ಆದ್ರೆ ಕೆಲ್ಸ ಆಗತ್ತೋ ಅನ್ಸುತ್ತೆ? ಒಳ್ಳೆಯವ್ರು ಬಂದ್ರೆ ನಮ್ಗೆಲ್ಲರಿಗೂ ಒಂದು ಅನುಕೂಲ ಆಗುತ್ತೆ. ನರೇಂದ್ರ ಮೋದಿ ಅವ್ರ ಬಗ್ಗೆ ಏನ್ ಹೇಳ್ತೀರಾ? ಅವ್ರು ತುಂಬಾ ಒಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ. ಗ್ಯಾರಂಟಿಗಳನ್ನ ಕೊಡುವಂತಹ ಅವಶ್ಯಕತೆ ಇರ್ಲಿಲ್ಲ ಅಂತ. ಯಾರ ಮನೆಯಲ್ಲಿ ಬಡವರು ಇದ್ದಾರೆ ಅವರಿಗೆ ಕೊಡಿ. ನೀವು ಎಲ್ಲಾ ಮಳೆ ಯಂಗ್ಸ್ಟರ್ಗಳಿಗೆ ಕೊಟ್ರೆ ವಾಟ್ ಯು ಯೂಸ್. ರಾಹುಲ್ ಗಾಂಧಿ ಅವ್ರ ಬಗ್ಗೆ ಏನ್ ಹೇಳ್ತೀರಾ? ಅವ್ರ ಬಗ್ಗೆ ನನಗೆ ಅಷ್ಟು ಇದು ಗೊತ್ತಿಲ್ಲ. ರಾಜಕೀಯದಿಂದ ದೇಶದ ಅಭಿವೃದ್ಧಿ ಆಗ್ತಾ ಇಲ್ಲ ಅಂತ ಹೇಳ್ತಿದ್ದೀರಾ? ಚಾಪೆ ಕೆಳಗಡೆ ತೂರಿದ್ರು ಇನ್ನೊಬ್ಬರು ನಾನು ರಂಗೋಲೆ ಕೆಳಗಡೆ ತೂರ್ತೀನಿ ಅನ್ನೋರು ಇದಾರೆ. ಈಗ ಸೆಂಟ್ರಲ್ ಅಲ್ಲೂ ಬಲ ಇಲ್ಲ, ಸ್ಟೇಟ್ ಅಲ್ಲೂ ಬಲ ಇಲ್ಲ ಅಂತ ಹೇಳ್ತಿದ್ದೀರಾ? ನಾವು ಅನ್ಕೊಂತೀವಿ ಮೋದಿ ಮೋದಿ ಮೋದಿ. ಖಂಡಿತ ಮೋದಿಗೆ ನಾವು ಚಾಟಿ ಏಟ್ ಬೀಸೋರು ಬೇಕು. ಸದ್ಯ ನಾನು ಬೊಮ್ಮನಹಳ್ಳಿಯ ರಾಯಲ್ ಮೆರಿಡಿಯನ್ ವಾರ್ಡ್ ನಲ್ಲಿ ಇದ್ದೀನಿ, ಲೇಔಟ್ ನಲ್ಲಿ ಇದ್ದೀನಿ. ಸೊ ಇಲ್ಲೂ ಕೂಡ ಸಾಕಷ್ಟು ಸಾರ್ವಜನಿಕರನ್ನ ಮಾತಾಡಿಸ್ತೀನಿ, ಏನ್ ಹೇಳ್ತಾರೆ ಕೇಳೋಣ. ಸರ್, ಈಗ MP ಎಲೆಕ್ಷನ್ಸ್ ಬರ್ತಾ ಇದೆ, ಯಾವ ಪಕ್ಷದವರು MP ಆದ್ರೆ ಬೆಸ್ಟ್ ಸರ್? ಮೊದಲು ನಮಸ್ಕಾರ. ನೀವು ಬಂದಿದ್ದಕ್ಕೆ ತುಂಬಾ ಸಂತೋಷವಾಗಿದೆ. ಯಾರು ಬಂದ್ರು ಒಳ್ಳೇದು ಮಾಡಿದ್ರೆ ಅದೇ ಜನಗಳಿಗೆ ಸೇವೆ ಮಾಡತಕ್ಕಂತ. ಅದು ಬಿಟ್ಬಿಟ್ಟು ಒಬ್ಬೊಬ್ರಿಗೆ ನಾವು ಎಲೆಕ್ಟ್ ಮಾಡ್ಕೊಂಡ್ರೆ ಅದಕ್ಕೆ ಅವರು ಮುಖ್ಯವಾಗಿ ಮುಂಚೆ ಒಳ್ಳೆ ಕೆಲಸಗಳು ಮಾಡಿದ್ರೆ ಅವ್ರಿಗೆ ನಾವು ಎಲೆಕ್ಟ್ ಮಾಡೋಣ. ಅಲ್ಲಲ್ಲ, ಇವಾಗ ನಿಮ್ಮ ಕ್ಷೇತ್ರಕ್ಕೆ ಬಿಜೆಪಿ MP ಬಂದ್ರೆ ಕೆಲ್ಸಗಳಾಗತ್ತೆ ಅಂತ ಅನ್ಸುತ್ತೋ ಅಥವಾ ಕಾಂಗ್ರೆಸ್ ಅವ್ರ MP ಆದ್ರೆ ಕೆಲ್ಸ ಆಗತ್ತೋ ಅನ್ಸುತ್ತೆ? MP ಇವರು ಸತೀಶ್ ರೆಡ್ಡಿ ಅವ್ರು ಬಂದ್ರೆ ಒಳ್ಳೇದು. ಅವರು MLA ಆಯ್ತು, ಆಲ್ರೆಡಿ ಇದಾರೆ. ಸೊ ಓಕೆ, ಪಕ್ಷ ಅವರು MP ಬಂದ್ರೆ ಒಳ್ಳೇದು. ಈಗ ಬೆಂಗಳೂರು ಸೌತ್ ಅಂತ ಬಂದ್ರೆ ತೇಜಸ್ವಿ ಸೂರ್ಯ ಅವ್ರು ಇದಾರೆ. ಸೊ ಅವರೇ ನೆಕ್ಸ್ಟ್ ಟಿಕೆಟ್ ಕೊಡ್ಬೇಕಾ ಹೇಗೆ ಸರ್? ಅದು ನಮ್ಗೆ ಅಷ್ಟೊಂದು ನಾಲೆಡ್ಜ್ ಇಲ್ಲ, ಯಾಕಂದ್ರೆ ಅಷ್ಟೊಂದು ನಾನು ಪಾಲಿಟಿಕ್ಸ್ ನಲ್ಲಿ ಸೇರಿಲ್ಲ. ಸೊ ಬಟ್ ಇಲ್ಲಾದ್ರೂ ಒಳ್ಳೆಯವ್ರು ಬಂದ್ರೆ ನಮ್ಗೆಲ್ಲರಿಗೂ ಒಂದು ಅನುಕೂಲ ಆಗುತ್ತೆ. ನರೇಂದ್ರ ಮೋದಿ ಅವ್ರ ಬಗ್ಗೆ ಏನ್ ಹೇಳ್ತೀರಾ? ಅವ್ರು ತುಂಬಾ ಒಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ, ಇಲ್ಲ ಅಂತ ಹೇಳಿಲ್ಲ. ಆದ್ರೆ ಇನ್ನ ನೋಡಿ, ಗ್ಯಾಸ್ ಕಡಿಮೆ ಮಾಡ್ತೀನಿ ಅಂತ ಹೇಳಿದ್ರು, ಇನ್ನ ಕಡಿಮೆ ಮಾಡಿಲ್ಲ. ಆಲ್ರೆಡಿ 4th ಮಂತ್ ಆಗಿತ್ತು. ಆಮೇಲೆ ಈಗ ಲೇಡೀಸ್ಗೆ ಫ್ರೀ ಮಾಡಿದ್ದಾರೆ ನಮ್ಮ ಕರ್ನಾಟಕ, ಅದೇ ಜೆಂಟ್ಸ್ಗೆ ಫ್ರೀ ಮಾಡಿಲ್ಲ ಬಸ್ನಲ್ಲಿ. ಅದು ನಮ್ಮಂತವ್ರ ಏಜ್ ಅವ್ರಿಗೆಲ್ಲ ತುಂಬಾ ಕಷ್ಟ ಆಗುತ್ತೆ. ಅದ್ರ ಬಗ್ಗೆ ಮಾತಾಡೋಣ, ಫ್ರೀ ಬಗ್ಗೆ. ಅದಕ್ಕೂ ಮುಂಚೆ ನರೇಂದ್ರ ಮೋದಿ ಅವ್ರ ಬಗ್ಗೆ ಏನ್ ಹೇಳ್ತೀರಾ? ಅವ್ರು ತುಂಬಾ ಒಳ್ಳೆ ಕೆಲಸಗಳು ಮಾಡಿದಾರಮ್ಮ. ನಮ್ಗೆ ಕಣ್ಣಿಗೆ ಗೊತ್ತಿದ್ದಂಗೆ ತುಂಬಾ ಕೆಲಸಗಳು ಮಾಡಿದ್ದಾರೆ. ಇನ್ನು ಅವ್ರಿಗೂ ಸ್ವಲ್ಪ ಒಳ್ಳೆ ಆಲೋಚನೆ ಬಂದು ಇನ್ನು ಅನೇಕ ಈ ವಯಸ್ಸಿನಲ್ಲಿ ಇನ್ನ ಸೇವೆ ಮಾಡ್ಬೇಕು ಅಂತ ನನ್ನ ಆಸೆ. ರಾಹುಲ್ ಗಾಂಧಿ ಅವ್ರ ಬಗ್ಗೆ ಏನ್ ಹೇಳ್ತೀರಾ? ಅವ್ರು ಒಳ್ಳೆಯವ್ರೆ. ಆ ಕಾಲದಲ್ಲೇ ಅವರು ಸೋನಿಯಾ ಗಾಂಧಿ, ರಾಜೀವ್ ಗಾಂಧಿ, ಇಂದಿರಾ ಗಾಂಧಿ ಅವ್ರ ಕಾಲದಲ್ಲೆಲ್ಲ ಎಲ್ಲರೂ ಒಳ್ಳೆಯವರು ಇದ್ರು. ಈಗ 2024ನಲ್ಲಿ ಪ್ರತಿಯೊಬ್ಬರು ಮಾತಾಡಕ್ಕೆ ಬಂದ್ಬಿಟ್ಟಿದ್ದಾರೆ. ಈಗ ಆ ಟೈಮ್ನಲ್ಲಿ ಯಾರು ಮಾತಾಡಕ್ಕೆ ಬರೋದಿಲ್ಲ. ಈ ತರ ನೀವು ಬಂದಿರೋದು ಭೇಟಿ ತಗೊಳ್ಳೋದಕ್ಕೆ ಯಾರಿಲ್ಲ, ಆ ರೀತಿ ಇದೆ. ಈಗ ನಾವೇ ಹೇಳೋದು, ಜನಗಳೆಲ್ಲ ಒಳ್ಳೆ ತೀರ್ಮಾನ ಮಾಡಿ ಒಬ್ಬರನ್ನ ಬಂದು ಮುಂದೆ ನಿಲ್ಲಿಸಿದ್ರೆ ಅದು ತುಂಬಾ ಎಲ್ಲರಿಗೂ ಸಂತೋಷ. ಶಾಸಕರಾಗಿರುವಂತಹ ಸತೀಶ್ ರೆಡ್ಡಿ ಅವರು ಕೆಲಸಗಳನ್ನ ಮಾಡಿದಾರಾ ಹೇಗೆ ಸರ್? ಮಾಡಿದಾರಮ್ಮ, ತುಂಬಾ ಕೆಲಸಗಳನ್ನು ಮಾಡಿದ್ದಾರೆ. ನಾನು ಹೊಸದಾಗಿ ಬಂದಿದ್ದೀನಿ ಇಲ್ಲಿ. ಸೊ ಅವರು ತುಂಬಾ ಕೆಲಸಗಳನ್ನು ಮಾಡಿದ್ದಾರೆ. ನಿಮ್ಮ ಲೇಔಟ್ ಅಲ್ಲಿ ಏನಾದ್ರೂ ಸಮಸ್ಯೆಗಳಿದೆಯಾ ಹೇಗೆ ಸರ್? ಎಲ್ಲ ಚೆನ್ನಾಗಿ ಕೆಲಸ ನಡೀತದೆ. ಈಗ ಸದ್ಯಕ್ಕೆ ನಮ್ಗೆ 1 ವಾರದಿಂದ ನೀರು ಬಂದಿಲ್ಲ. ಎಲ್ಲಾ ಕಡೆನೂ ಈ ಕಂಪ್ಲೇಂಟ್ ಬಂದಿದೆ. ಬೆಂಗಳೂರಿನ ಎಲ್ಲಾ ಕಡೆನೂ ನೀರಿನ ಸಮಸ್ಯೆ ಇದೆ, ಕಂಪ್ಲೇಂಟ್ ಬಂದಿದೆ. ಸೊ ಅದು ನೀರು ಬಂದಿಲ್ಲ. ಆಮೇಲೆ ಮುಖ್ಯವಾಗಿ ನಮ್ಮ ಏರಿಯಾಗೆ ಒಂದು ಹಾಸ್ಪಿಟಲ್ ಬೇಕಾಗಿತ್ತು. ಆಮೇಲೆ ನಮ್ಮ ಏರಿಯಾಗೆ ಒಂದು ಲೈಬ್ರರಿ ಬೇಕಾಗಿತ್ತು. ಆಮೇಲೆ ಇದೆಲ್ಲ ಸಣ್ಣ ಸಣ್ಣ ಕೆಲಸಗಳು ಆಲೋಚನೆ ಮಾಡಿ ಮಾಡಬೇಕು. ಈಗ ಸ್ಟೇಟ್ ಅಲ್ಲಿ ಕಾಂಗ್ರೆಸ್ ಗವರ್ಮೆಂಟ್ ಅಧಿಕಾರದಲ್ಲಿದೆ, ಹೇಗೆ ಆಡಳಿತ ನಡೆಸ್ತಾ ಇದೆ? ಸೊ 5 ಗ್ಯಾರಂಟಿಗಳನ್ನ ಕೊಡ್ತಾ ಇದಾರೆ, ಜನರಿಗೆ ಅದರಿಂದ ಪ್ರಯೋಜನ ಆಗ್ತಾ ಇದೆಯಾ ಇಲ್ವಾ? ಗ್ಯಾರಂಟಿಗಳನ್ನ ಕೊಡ್ಬೇಕಿತ್ತ ಬೇಡವಾ ಸರ್? ಇದು ಮಾತು ಬಂದು ನೀವು ಹೇಳಿದ್ದು ಕ್ವಶನ್ ಚೆನ್ನಾಗಿದೆ. ಅದೇ ನಾನು ವಿಧಾನಸಭೆಯಲ್ಲಿ ಕೂತ್ಕೊಂಡು ಈ ಮಾತು ಕೇಳಿದ್ರೆ ನಾನು ಹೇಳ್ತಾ ಇದ್ದೆ ಉತ್ತರ. ನಾನು ಇಲ್ಲಿದ್ದೀನಿ. ಇವಾಗ 5 ಗ್ಯಾರಂಟಿಗಳನ್ನ ಕೊಡ್ತಾ ಇರೋದು, ಕೆಲವೊಂದು ಮಹಿಳೆಯರಿಗೆ 2,000 ರೂಪಾಯಿ ಬರ್ತಾ ಇದೆ, ಶಕ್ತಿ ಯೋಜನೆ. ಕೆಲವರು ಹೇಳ್ತಾ ಇದ್ದಾರೆ ಗ್ಯಾರಂಟಿಗಳನ್ನ ಕೊಡುವಂತಹ ಅವಶ್ಯಕತೆ ಇರ್ಲಿಲ್ಲ ಅಂತ. ಬಟ್ ಕೆಲವರು ಓಕೆ, ಬಡವರಿಗೆ ಹೆಲ್ಪ್ ಆಗ್ತಾ ಇದೆ ಅಂತ ಹೇಳ್ತಿದ್ದಾರೆ. ತಮ್ಮ ಅಭಿಪ್ರಾಯ ಏನು? ತಾವು ಯಾವ್ದಾದ್ರು ಗ್ಯಾರಂಟಿಯ ಫಲಾನುಭವಿನ ಹೇಗೆ ಸರ್? ನಾನು ಹೇಳೋದು, ಎಲ್ಲರಿಗೂ ಕೊಡ್ಲಮ್ಮ. ಬಡವರಿಗೆ ಹೋಗಿ ಸೆನ್ಸಾರ್ ಮಾಡಲಿ. ಮುಂಚೆ ಯಾರ ಮನೆಯಲ್ಲಿ ಬಡವರು ಇದ್ದಾರೆ ಅವರಿಗೆ ಕೊಡಿ. ನೀವು ಎಲ್ಲ ಮಳೆ ಯಂಗ್ಸ್ಟರ್ಗಳಿಗೆ ಕೊಟ್ರೆ ವಾಟ್ ಯು ಯೂಸ್. ಈಗ ನಿನಗೆ ಕೊಟ್ರೆ ಏನು, ನೀನು 50,000 ಸಂಬಳ ತೆಗಿತೀಯಾ? ಅಮ್ಮ ಅವ್ರ ಮಕ್ಕಳಿಗೆ ಏನು ಗೊತ್ತಾಗುತ್ತೆ ಹೇಳಿ? ಅದರಿಂದ ನೀವು ಹೋಗಿ ಸೆನ್ಸಾರ್ ತೆಗೀರಿ. ಪ್ರತಿಯೊಂದು ಮನೆಯಲ್ಲಿ ಸೆನ್ಸಾರ್ ತೆಗೀರಿ. ತೆಗೆದ್ಬಿಟ್ಟು ಅವ್ರಿಗೆ ಏನೊಂದು ತ್ಯಾಗವನ್ನು ಮಾಡಬೇಕು, ಅವ್ರಿಗೆ ಹೆಲ್ಪ್ ಮಾಡಬೇಕು, ಆ ಥರ ಮಾಡಿ. ಅದು ಒಳ್ಳೇದು. ಸರ್, ತಮ್ಮ ಹೆಸರು? ಮುಬಾರಕ್ ಭಾಷಾ. ಓಕೆ, ಈಗ MP ಎಲೆಕ್ಷನ್ಸ್ ಬರ್ತಾ ಇದೆ, ಯಾವ ಪಕ್ಷದವರು MP ಆಗ್ಬೇಕು ಸರ್ ಇಲ್ಲಿ? ಯಾವ ಪಕ್ಷದವರು
ನೋಡಿ ಒಳ್ಳೇದು ಯಾವ ಒಳ್ಳೇದು ಮಾಡ್ತಾರೆ ಅವರು ಎಂ ಪಿ ಆದರೆ ಒಳ್ಳೇದು. ಅಲ್ಲ ಕಾಂಗ್ರೆಸ್ನವರು MP ಆಗ್ಬೇಕಾ ಅಥವಾ ಬಿಜೆಪಿ JDS ಮೈತ್ರಿ ಮಾಡ್ಕೊಂಡಿದೆ, ಮೈತ್ರಿ ಅಭ್ಯರ್ಥಿ MP ಆಗ್ಬೇಕಾ, ಹೇಗೆ? ಇದು ಇದು ನಿಮ್ಮದು ಮೋದಿ ಅವ್ರ ಇದೆ ಚೆನ್ನಾಗಿದೆ. ಅವ್ರಿಗೆ ಎಲ್ಲ ಚೆನ್ನಾಗಿ ನಡೀತಾ ಇದೆ ಕೆಲಸ ಎಲ್ಲ, ಏನು ಹೇಳಂಗಿಲ್ಲ, ಅವ್ರ ಬಗ್ಗೆ ಏನು ತಪ್ಪು ಮಾತಾಡೋಂಗಿಲ್ಲ, ಚೆನ್ನಾಗಿ ಮಾಡ್ತಾ ಇದ್ದಾರೆ. ಬಡವ್ರಿಗೂ ಏನು ಸಹಾಯ ಮಾಡ್ತಾರೆ, ದೊಡ್ಡವ್ರಿಗೆ ಏನು ಮಾಡೋ ಅದು ಮಾಡ್ತಾರೆ. ಈಗ ಹಾಲಿ ಸಂಸದರು ತೇಜಸ್ವಿ ಸೂರ್ಯ ಅವರು ಕೂಡ ಬಿಜೆಪಿ ಅವರು, ಜೊತೆಗೆ MLA ಸತೀಶ್ ರೆಡ್ಡಿ ಅವರು ಕೂಡ ಬಿಜೆಪಿ ಅವರು. ಹೇಗೆ ಕೆಲಸಗಳನ್ನ ಮಾಡ್ತಾ ಇದಾರಾ, ಹೇಗೆ ಸರ್? ಮಾಡ್ತಾ ಇದ್ದಾರೆ. ಈ ಏರಿಯಾಗೆ ಅವರು ಚೆನ್ನಾಗಿ ಮಾಡ್ತಾರೆ. ಸತೀಶ್ ರೆಡ್ಡಿ ಅವರು ಚೆನ್ನಾಗಿ ಕೆಲಸ ಎಲ್ಲ ಮಾಡ್ತಾರೆ. ಅವ್ರು ಏನು ಇದು ಮೋಸ ಏನು ಮಾಡಿಲ್ಲ, ಎಲ್ಲ ಚೆನ್ನಾಗಿ ಮಾಡ್ತಾರೆ. ಎಲ್ಲ ಕಡೆನೂ ಚೆನ್ನಾಗಿ ಇದು ನಡ್ತಾ ಇದೆ ಕೆಲಸ ಎಲ್ಲ. ನರೇಂದ್ರ ಮೋದಿ ಅವ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ನರೇಂದ್ರ ಮೋದಿ ಅವರು ಏನಾದ್ರು ಅವರು ಒಂದು ಪ್ರಧಾನಮಂತ್ರಿ ಅವ್ರು ಚೆನ್ನಾಗಿ ಯಾವುದಕ್ಕೂ ಒಂದು ಮೈಂಡ್ ಇದು ಮಾಡಿಬಿಟ್ಟು ಅವ್ರು ಮಾಡ್ತಾ ಇರ್ತಾರೆ, ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ. ರಾಹುಲ್ ಗಾಂಧಿ ಅವ್ರ ಬಗ್ಗೆ ಏನ್ ಹೇಳ್ತೀರಾ? ಅವ್ರ ಬಗ್ಗೆ ನನಗೆ ಅಷ್ಟು ಇದು ಗೊತ್ತಿಲ್ಲ. ನಮಗೆ ನಾವು ನೋಡಿದ್ವಿ ಇದು ಅಷ್ಟೇ. ಸರ್, ಈಗ ಎಲೆಕ್ಷನ್ ಬಂದಂತಹ ಸಂದರ್ಭದಲ್ಲಿ ರಾಜಕೀಯ ಲೆಕ್ಕಾಚಾರಗಳ ಬಗ್ಗೆ ಎಲ್ಲ ಮಾತಾಡ್ತೀರಾ. ಈಗ MP ಎಲೆಕ್ಷನ್ಸ್ ಬರ್ತಾ ಇದೆ, ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲೂ ಈ ತರ ಮಾತುಕತೆಗಳು ನಡೀತಾ ಇದೆಯಾ, ಹೇಗೆ ಸರ್? ನಡೀತಾ ಇದೆ. ಅವ್ರು ಬಂದರೆ ಚೆನ್ನಾಗಿರುತ್ತೆ, ಇವ್ರು ಬಂದರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಆದರೆ ನಾವು ಇದೆಲ್ಲ ಮಾಡಲ್ಲ. ಸರ್, ತಮ್ಮ ಹೆಸರು? ನಮಸ್ಕಾರ ಮೇಡಮ್, ನನ್ನ ಹೆಸರು ಬಸವರಾಜ್ ಅಂತ. ಓಕೆ, ಈಗ MP ಎಲೆಕ್ಷನ್ಸ್ ಬರ್ತಾ ಇದೆ, ಯಾವ ಪಕ್ಷದವರು ಸಂಸದರಾದ್ರೆ ಬೆಸ್ಟ್ ಸರ್? ಮೇಡಮ್, ಪಕ್ಷ ಅನ್ನೋಕ್ಕಿಂತ ಇಲ್ಲಿ ಪಕ್ಷದಲ್ಲಿ ಒಂದೊಂದು ಸಿದ್ಧಾಂತಗಳಿರ್ತವೆ. ಆ ಸಿದ್ಧಾಂತದ ತಕ್ಕಂತೆ ಅವ್ರು ಕೆಲಸ ಮಾಡ್ತಾರೆ. ಆ ಕೆಲಸ ಮಾಡೋದ್ರಲ್ಲಿ ಎಷ್ಟೋ ಶಾಸಕರು ಇರ್ಬೋದು ಅಥವಾ MP ಇರ್ಬೋದು, ಸದಸ್ಯರು ಪಕ್ಷನ ಬದಲಾವಣೆ ಮಾಡ್ತಾರೆ. ಅವ್ರ ಸಿದ್ಧಾಂತನ ಬಿಟ್ಟು ಬೇರೆ ಪಕ್ಷದ ಸಿದ್ಧಾಂತಗಳಿಗೂ ಒಪ್ಕೊಡ್ತಾರೆ. ಕಾರಣ ಏನೋ ಗೊತ್ತಿಲ್ಲ, ಆದರೆ ಅವರ ಉದ್ದೇಶಗಳೇನೋ ಗೊತ್ತಿಲ್ಲ. ಇದರಲ್ಲಿ ಅವ್ರ ಸ್ವಾರ್ಥ ಅಡಗಿದೆ ಅನ್ನೋ ಅಂತ ನಾನು ತಿಳ್ಕೊಂತ ಇದ್ದೀನಿ, ನಮ್ಮ ಭಾವನೆ. ಅಂದ್ರೆ ಈಗಿನ ರಾಜಕಾರಣಿಗಳಿಗೆ ಸಿದ್ಧಾಂತ ಇಲ್ಲ ಅಂತ ಹೇಳ್ತಿದ್ದೀರಾ? ಖಂಡಿತ ಮೇಡಮ್, ನನಗೆ ಅದು ಅರ್ಥ ಆಗ್ತಾ ಇದೆ. ಈಗಿನ ರಾಜಕಾರಣಿಗಳು ಅವ್ರ ಸಿದ್ಧಾಂತನ, ಪಕ್ಷದ ಸಿದ್ಧಾಂತ ಏನಿರುತ್ತೆ, ಆ ರೂಪುರೇಷೆಗಳು ಏನಿರುತ್ತೆ, ಅವ್ರು ಏನು ಒಂದು ಅಜೆಂಡಾ ಇಟ್ಕೊಂಡಿರ್ತಾರೆ, ಅದಕ್ಕೆ ತೊಡ್ಕೊಂಡು ಕೆಲಸ ಮಾಡೋರು ಇಲ್ಲ. ಸೊ ಅವರು ರಾಜಿ ಆಗ್ತಾರೆ ಅಂದರೆ, ಇನ್ನೊಂದು ಸಿದ್ಧಾಂತನ ಒಪ್ಕೋತಾರೆ ಅಂತಂದರೆ ಅವರಲ್ಲಿ ಯಾವುದೇ ಥರದ ಕ್ರಿಯೇಟಿವಿಟಿ ಇಲ್ಲ ಅಂತ ಅರ್ಥ. ಹಾಗಾದ್ಮೇಲೆ ಅವರು ಜನಗಳಿಗೆ ಏನು ಮಾಡ್ತಾರೆ? ಅಂದ್ರೆ ನೀವ್ ಹೇಳ್ತಾ ಇರೋದು ಅಧಿಕಾರ ಮತ್ತೆ ಆಡಳಿತಕ್ಕಾಗಿ ಯಾರು ಒಂದು ಪಕ್ಷದಿಂದ ಇನ್ನೊಂದು ಪಕ್ಷಕ್ಕೆ ಹೋಗ್ತಾರೋ ಅವ್ರ ಬಗ್ಗೆ? ಹೌದು, ಅವ್ರ ಬಗ್ಗೆ ಕೆಲವ್ರು ಇದ್ದಾರೆ. ಸೊ ಕೆಲವರು ಸಿದ್ಧಾಂತದ ನಂಬ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ದಿನ ಹೇಳ್ಬೇಕು ಅಂತಂದ್ರೆ ಮೇಡಮ್, ಬೇಜಾರಾಗುತ್ತೆ. ಇವಾಗಿನ ರಾಜಕೀಯ ಬೇಜಾರಾಗುತ್ತೆ. ಮತ್ತು ಇನ್ನೊಂದು, ಮೋದಿಯವರು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ನಿಜ. ಯಾಕೆಂತಂದರೆ ಈಗ ಮೀಡಿಯಾಗಳಿರಲಿಲ್ಲ, ಆವಾಗ ಪತ್ರಿಕೆ ಇತ್ತು, ಪತ್ರಿಕೆಯಿಂದ ಈಗ ಮೀಡಿಯಾ ಬಂತು. ಬದಲಾವಣೆ ಆಗ್ತಾ ಇದೆ. ಬದಲಾವಣೆ ತಕ್ಕಂತೆ ಇವತ್ತು ಎಲ್ಲರಲ್ಲೂ ಸಾಮಾನ್ಯ ಜ್ಞಾನ ಬರ್ತಾ ಇದೆ, ತಿಳುವಳಿಕೆ ಅನ್ನೋದು ಅರ್ಥ ಆಗ್ತಾ ಇದೆ. ಇವತ್ತು ದೇಶ ಯಾವ ಪ್ರಗತಿಯತ್ತ ಸಾಗ್ತಾ ಇದೆ, ಏನಾಗ್ತಾ ಇದೆ, ಪ್ರತಿಯೊಂದು ಎಲ್ಲರಿಗೂ ಅರ್ಥ ಆಗ್ತಾ ಇದೆ. ಸೊ ಮತ್ತೆ ಯುವಕರು ಕೂಡ ತುಂಬ ಇವತ್ತು ವಿದ್ಯಾವಂತರಾಗ್ತಾ ಇದ್ದಾರೆ, ಪ್ರಜ್ಞಾವಂತರಾಗ್ತಾ ಇದ್ದಾರೆ, ಎಜುಕೇಶನ್ ಸಿಗ್ತಾ ಇದೆ ಎಲ್ಲರಿಗೂ ಕೂಡ. ಆದರೂ ಕೂಡ ಬಡತನ ಅನ್ನೋದು ಇನ್ನೂ ಕೂಡ ಇದೆ, ತಾರತಮ್ಯ ಅನ್ನೋದು ಇನ್ನೂ ಕೂಡ ಇದೆ. ಎಲ್ಲ ಕಡೆನೂ ಈ ಸಮಸ್ಯೆ, ಬಹಳಷ್ಟು ಸಮಸ್ಯೆಗಳು, ಧರ್ಮಗಳ ಬಗ್ಗೆ ದ್ವೇಷ, ಜಾತಿಗಳ ಬಗ್ಗೆ ದ್ವೇಷ ಬಿತ್ತುವಂಥವ್ರು, ವಿಷ ಬೀಜನ ಇಟ್ಕೊಂಡಿರುವಂಥವ್ರು ಇವತ್ತು ಅದೆಲ್ಲವನ್ನು ನಮ್ಮ ಏನಿದೆ ಆ ಒಂದು ಮುಂದಿನ ಒಂದು ನಾವು ಮುಂದುವರಿಯುವಂಥ ರಾಷ್ಟ್ರ ಆಗಿ ಮುಂದುವರಿತಾ ಇದೀವಲ್ಲ, ಅದಕ್ಕೆ ಇದು ಕುಂಠಿತ ಆಗ್ತಾ ಇದೆ. ಈ ರಾಜಕೀಯದಿಂದ ದೇಶದ ಅಭಿವೃದ್ಧಿ ಆಗ್ತಾ ಇಲ್ಲ ಅಂತ ಹೇಳ್ತಿದ್ದೀರಾ? ಆಗ್ತಾ ಇಲ್ಲ. ಅವರ ತತ್ವ ಸಿದ್ಧಾಂತಗಳನ್ನೇ ಮರೆಮಾಚ್ತಾ ಇದ್ದಾರೆ. ಅವ್ರ ತತ್ವ ಸಿದ್ಧಾಂತದ ಅಡಿಯಲ್ಲಿ ಅವ್ರು ಯಾರು ಕೆಲಸ ಮಾಡ್ತಾ ಇಲ್ಲ. ಆ ತಕ್ಷಣ ಅವ್ರು ಗೆಲ್ಲಬೇಕು, ಅವ್ರ ಟಾರ್ಗೆಟ್ ಏನೋ ಗೆಲ್ಲಬೇಕು. ಗೆಲ್ಲೋಕ್ಕೋಸ್ಕರ ಅವ್ರು ಯಾವುದೇ ವಾಮ ಮಾರ್ಗಗಳನ್ನ ಬೇಕಾದ್ರೂ ಹುಡ್ಕೋಕ್ ರೆಡಿ. ಅವ್ನ ಆಪೋಸಿಟ್ ಅವ್ನು ಏನು ಇನ್ನೊಂದು ರಂಗೋಲಿ ಕೆಳಗಡೆ, ಚಾಪೆ ಕೆಳಗಡೆ ತೂರಿದ್ರೆ ಇನ್ನೊಬ್ಬರು ನಾನು ರಂಗೋಲಿ ಕೆಳಗಡೆ ತೂರ್ತೀನಿ ಅನ್ನೋರು ಇದ್ದಾರೆ ಈಗ. ಮತ್ತೆ ಇನ್ನೊಂದೇನಂತಂದ್ರೆ, ಇವತ್ತು ಪ್ರತಿಪಕ್ಷ ವಿರೋಧ ಪಕ್ಷ ಅನ್ನೋದು ಬಲವಾಗ್ಬೇಕು. ಅಂದ್ರೆ ಸೆಂಟ್ರಲ್ ಅಲ್ಲೂ ಬಲ ಇಲ್ಲ, ಸ್ಟೇಟ್ ಅಲ್ಲೂ ಬಲ ಇಲ್ಲ ಅಂತ ಹೇಳ್ತಿದ್ದೀರಾ? ಅವರು ಜಾಸ್ತಿ ಸಂಖ್ಯೆಯಲ್ಲಿ ಬರಬೇಕು. ಅವಾಗ ಬಂದಾಗ ಸೊ ಆ ಪೈಪೋಟಿ ಇದ್ದಾಗೇನೆ ಎಲ್ಲ ಪ್ರಗತಿಪರವಾದಂಥ ಕೆಲಸಗಳು ನಡೆಯಕ್ಕೆ ಸಾಧ್ಯ ಆಗೋದು. ನಾವು ಅನ್ಕೊಂತೀವಿ ಮೋದಿ ಮೋದಿ ಮೋದಿ,
ಖಂಡಿತ ಮೋದಿಗೆ ನಾವು ಚಾಟಿ ಏಟ್ ಬೀಸೋರು ಬೇಕು. ಎಲ್ಲರೂ ಪ್ರಜೆಗಳೇ, ನಾವು ಎಲ್ಲರನ್ನೂ ಒಂದೇ ರೀತಿ. ನಾನು ಅವ್ರ ಪ್ರೈಮ್ ಮಿನಿಸ್ಟ್ರು, ಅವ್ರಿಗೆ ಗೌರವಪೂರ್ವಕವಾದಂಥ ಅವ್ರು ಏನು ಆ ಹುದ್ದೆಗೆ ನಾನು ಗೌರವ ಕೊಡ್ತೀನಿ, ಅವ್ರಿಗೂ ನಾನು ಗೌರವ ಕೊಡ್ತೀನಿ. ಆದರೆ ನಾನು ಹೇಳ್ತಾ ಇರೋದು, ಸೊ ಕೆಲಸ ಕಾರ್ಯಗಳನ್ನ ತಗೋಬೇಕು. ಹಾಗಾಗಿ ವಿರೋಧ ಪಕ್ಷ ಪ್ರತಿಪಕ್ಷ ಅನ್ನೋದು ಬಲವಾಗಿರ್ಬೇಕು. ಅಂದ್ರೆ ದೇಶ ಮತ್ತೆ ರಾಜ್ಯ ಅಭಿವೃದ್ಧಿ ಆಗ್ಬೇಕಾದ್ರೆ ಏನು ಏನ್ ಪಕ್ಷ ಅಧಿಕಾರದಲ್ಲಿರುತ್ತೆ ಅದ್ರ ಜೊತೆಗೆ ವಿರೋಧ ಪಕ್ಷ ಕೂಡ ಬಲವಾಗಿರ್ಬೇಕು, ಸ್ಟ್ರಾಂಗ್ ಆಗಿರ್ಬೇಕು. ತಪ್ಪು ನಡೆದಾಗ ಅದನ್ನ ಕ್ರಿಟಿಸೈಸ್ ಮಾಡ್ಬೇಕು ಅಂತ. ಅವ್ರು ಗೆಲ್ಬೇಕು, ಅವ್ರನ್ನ ಗೆಲ್ಸ್ಬೇಕು. ನಾವು ನಮ್ಮ ಯುವಕರಾಗ್ಲಿ ಯಾರೇ ಆಗ್ಲಿ ಇದನ್ನ ಯೋಚನೆ ಮಾಡ್ಬೇಕು ನಾವು. ಸೊ ಆ ವಿರೋಧ ಪಕ್ಷನೂ ಕೂಡ ಹೆಚ್ಚು ಜನಸಂಖ್ಯೆ ಇದ್ದಾಗ ಸದಸ್ಯರು ಅದನ್ನ ಸೊ ಪೈಪೋಟಿ ಇರುತ್ತೆ ಅಲ್ಲಿ, ಅದು ಬರಬೇಕು. ಲೋಕಸಭಾ ಚುನಾವಣೆ ಬರ್ತಾ ಇದೆ, ನಿಮ್ದು ಕೂಡ ಶಾಪ್ ಇರೋದ್ರಿಂದ ಪ್ರತಿನಿತ್ಯ ನೂರಾರು ಜನರು ಬರ್ತಾ ಇರ್ತಾರೆ. ಸೊ ಒಂದಷ್ಟು ರಾಜಕೀಯ ಚರ್ಚೆ ಆಗೇ ಆಗತ್ತೆ. ಸೊ ಏನು ಚರ್ಚೆ ಶುರುವಾಗಿದ್ಯಾ ಹೇಗೆ? ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಇಲ್ಲಿನ ಜನರು ಯಾರ ಪರವಾಗಿದ್ದಾರೆ, ಯಾರಿಗೆ ಹೆಚ್ಚು ಸಪೋರ್ಟ್ ಮಾಡ್ತಾ ಇದ್ದಾರೆ? ಮೇಡಮ್, ಹಳ್ಳಿ ಗ್ರಾಮೀಣ ಪ್ರದೇಶದಲ್ಲಿ ಅವ್ರಿಗೆ ಒಂದು ಸ್ವಲ್ಪ ಸಮಯಗಳಿರುತ್ತೆ. ಹಾಗಾಗಿ ಅಲ್ಲಿ ಈ ಥರ ಚರ್ಚೆಗಳು ವಿಮರ್ಶೆಗಳೆಲ್ಲ ನಡೆಯುತ್ತೆ ಸಾಮಾನ್ಯ. ಅವರ ಒಂದು ಏನು ಜ್ಞಾನ ಇರುತ್ತೆ ಅದ್ರ ಲೆವೆಲ್ಗೆ ಅವರು ಮಾತಾಡ್ತಾ ಇರ್ತಾರೆ. ಸೊ ಆದರೆ ಇಲ್ಲಿ ಯಾರಿಗೂ ಕೂಡ ಕೆಲಸದ ಒತ್ತಡ, ಸಮಯ ಒದಗದೇ ಇರೋ ಕಾರಣ ಬೆಳಿಗ್ಗೆ ನೈಟ್ ಶಿಫ್ಟು, ಡೇ ಶಿಫ್ಟು ಮತ್ತು ಮಿಡ್ಲ್ ಶಿಫ್ಟು ಈ ಥರದ್ದು ಎಲ್ಲವೂ ಇರ್ತವೆ. ಅವ್ರವ್ರ ಕೆಲಸ ಕಾರ್ಯಗಳಲ್ಲಿ ತುಂಬ ತೊಡ್ಕೊತಾರೆ. ಇವತ್ತು ಎಲ್ಲರೂ ಕೂಡ ಅವರ ಜೀವನ ಚಕ್ರದ ರೀತಿ ಸವಿಸ್ತಾ ಇದ್ದಾರೆ. ಯಾಕಂದ್ರೆ ಅವ್ರು ಈಗ ದೇಶಕ್ಕೆ ಹೆಂಗ್ ಬಡ್ಜೆಟ್ ಇರುತ್ತೋ ಅವ್ರ ಮನೆಗಳಿಗೂ ಕೂಡ ಅದೇ ರೀತಿಯಾದಂತ ಒಂದು ಮಂತ್ಲಿ ಬಡ್ಜೆಟ್ ಇರುತ್ತೆ. ಅದಕ್ಕೋಸ್ಕರ ಅವ್ರು ಬೇಕಾದಷ್ಟು ದೇಶಕ್ಕೆ ಯಾವ ರೀತಿ ಇಲ್ಲಿ ಆತರ ಚರ್ಚೆ ನಡೀತಾ ಇಲ್ಲ ಅಂತ ಹೇಳ್ತಾ ಇದ್ದೀರಾ. ಓಕೆ, ನಿಮ್ಮ ಪ್ರಕಾರ ಯಾವ ಪಕ್ಷದವರು ಸಂಸದರಾಗ್ಬೋದು ಸರ್? ಹೀಗೆ ಅಷ್ಟು ಈ ಪ್ರಕಾರ ನಾನು ಮಾತಾಡಲ್ಲ ಮೇಡಮ್. ಇಲ್ಲಿನ MLA ಸತೀಶ್ ರೆಡ್ಡಿ ಅವರು ಕೆಲಸಗಳನ್ನ ಮಾಡಿದಾರಾ ಹೇಗೆ? ಮಾಡ್ತಾ ಇದ್ದಾರೆ. MP ತೇಜಸ್ವಿ ಸೂರ್ಯ ಅವರು ಹೇಗೆ ಕೆಲಸ ಮಾಡ್ತಿದಾರಾ ಹೇಗೆ? ಮಾಡ್ತಾ ಇದ್ದಾರೆ ಮೇಡಮ್, ಅವರು ಮಾಡ್ತಾ ಇದ್ದಾರೆ. ಅಂದ್ರೆ ಸಾಮಾನ್ಯವಾಗಿ ನಾವು ಕೆಲಸ ಮಾಡ್ತಾ ಇದ್ದಾರೆ ಮಾಡ್ತಾ ಇಲ್ಲ ಅನ್ನೋದು ನಮ್ಗೆ ಗೊತ್ತಾಗ್ಬೇಕು ಅಂತಂದ್ರೆ ನಾವು ಹೊರಗಡೆ ಇದ್ದಾಗ ಕ್ಷೇತ್ರ ಡೆವಲಪ್ ಆಗಿದ್ಯಾ ಏನೋ. ಅಂದ್ರೆ ಈಗ ಒಂದು ಕ್ಷೇತ್ರದಲ್ಲಿ ಸಾಮಾನ್ಯವಾಗಿ ಒಳ್ಳೆ ರಸ್ತೆ ಇದೆ, ಕುಡಿಯೋದಕ್ಕೆ ನೀರಿಗೆ ಸಮಸ್ಯೆ ಇಲ್ಲ, ಸ್ಕೂಲ್ ಫೆಸಿಲಿಟೀಸ್ ಇದೆ. ಸೊ ಅಂದ್ರೆ ಬೇಸಿಕ್ ನೀಡ್ಸ್ ಎಲ್ಲ ಏನ್ ಬೇಕೋ ಅದೆಲ್ಲ ಇದ್ರೆ ಒಂದ್ ರೇಂಜ್ಗೆ ಕ್ಷೇತ್ರ ಅಭಿವೃದ್ಧಿ ಆಗ್ತಾ ಇದೆ ಅಂತ. ಯಾಕಂದ್ರೆ ಬೆಂಗಳೂರಿನ ಹಲವಾರು ವಾರ್ಡ್ಗಳಿಗೆ ಹೋದ್ರೆ ಸರಿಯಾಗಿ ರೋಡ್ ಕೂಡ ಇಲ್ಲ, ಪಾರ್ಕ್ ವ್ಯವಸ್ಥೆಗಳಿಲ್ಲ, ಲೈಬ್ರರಿಗಳಿಲ್ಲ. ಸೊ ಸಣ್ಣ ಸಣ್ಣ ಏನು ಸಾಕಷ್ಟು ಸಮಸ್ಯೆಗಳಿದೆ. ಸೊ ಆ ತರ ಏನಾದ್ರೂ ಇಲ್ಲಿ ಇದೆಯಾ ಹೇಗೆ? ನಮ್ ತುಂಬಾ ಸಮಸ್ಯೆಗಳಿವೆ. ಇಲ್ಲೂ ಸ್ಲಮ್ ಏರಿಯಾ ಇದೆ, ಬೇರೆ ಬೇರೆ ತರದ್ದು. ಇಲ್ಲೂ ಮಳೆ ಬಂದಾಗ ಕೆಲವು ಸಮಸ್ಯೆಗಳಾಗ್ತವೆ. ಎಲ್ಲವನ್ನು ಮೆಟ್ಟಿ ನಿಂತ್ಕೊಂಡು ಮಾಡ್ತಾ ಇದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ. ಆ ಕಾಲಕ್ಕೆ ಏನೇನು ಕೆಲಸಗಳಾಗಬೇಕು ಕೆಲಸಗಳು ಮಾಡ್ತಾ ಇದ್ದಾರೆ. ಸೊ ನಾನು ಇದ್ರ ಬಗ್ಗೆ ಹೆಚ್ಚು ಮಾತಾಡಕ್ ನಾನು ಇಷ್ಟಪಡಲ್ಲ. ಬಿಜೆಪಿ ಮತ್ತೆ JDS ಮೈತ್ರಿ ಮಾಡ್ಕೊಂಡಿದೆ ಲೋಕಸಭಾ ಚುನಾವಣೆಗಾಗಿ. ಈ ಮೈತ್ರಿ ಬಗ್ಗೆ ಏನ್ ಹೇಳ್ತೀರಾ? ಯಾಕಂದ್ರೆ ತಾವು ಮಾತನಾಡುವಂತಹ ಸಂದರ್ಭದಲ್ಲಿ ಪಕ್ಷಾಂತರ ಪರ್ವದ ವಿರೋಧವಾಗಿ ಮಾತಾಡಿದ್ರಿ. ಅಧಿಕಾರಕ್ಕಾಗಿ, ಆಡಳಿತಕ್ಕಾಗಿ ಸಿದ್ಧಾಂತಗಳನ್ನ ಬಿಟ್ಟು ರಾಜಕಾರಣಿಗಳು ಒಂದು ಪಕ್ಷದಿಂದ ಇನ್ನೊಂದು ಪಕ್ಷಕ್ಕೆ ಹೋಗೋದು ಸರಿಯಲ್ಲ ಅಂತ. ಸೊ ಅದ್ರ ಜೊತೆಗೆ ಈಗ ಈ ಮೈತ್ರಿ ಬಗ್ಗೆ ಏನ್ ಹೇಳ್ತೀರಾ ಸರ್? ಮೇಡಮ್, ಮೈತ್ರಿನೂ ಕೂಡ ಅದೇ ಅನ್ಕೊಂತೀನಿ ನನ್ನ ಭಾವನೆ. ಯಾಕಂತಂದ್ರೆ ಈಗ ಒಂದೊಂದು ಪಕ್ಷದ ಸಿದ್ಧಾಂತಗಳೇ ಬೇರೆ ಇರುತ್ತೆ. ಅವರು ಹೋರಾಟದ ಮುಖೇನ ತೋರಿಸ್ಬೇಕು, ಕಾಂಪ್ರಮೈಸ್ ಆಗೋ ಮುಖಾಂತರ ತೋರಿಸ್ಬಾರ್ದು. ಅವರು ಹೋರಾಟ ಅವರ ಏನಿದೆ ಆವಾಗ ಅವರಲ್ಲಿ ನಿಜವಾದ ಹೋರಾಟಗಾರರು ಅನ್ನಿಸ್ಕೋತಾರೆ. ಮತ್ತೆ ಅವರಲ್ಲಿ ನಿಜವಾದ ಒಳ ಅರ್ಥ ಇದೆ, ಅವರಲ್ಲಿ ಏನೋ ಒಂದು ಸಿದ್ಧಾಂತ ಇದೆ, ಒಂದು ನೀತಿ ಇದೆ, ರಾಜಕಾರಣಿಗಳು ಆ ಅಜೆಂಡನ ಸೊ ಈ ಏನೋ ಒಂದು ಬದಲಾವಣೆಗೋಸ್ಕರ ಅವರೊಂದು ಆಕ್ಷನ್ ಪ್ಲಾನ್ ಇರುತ್ತೆ ನೋಡಿ. ಆ ಬದಲಾವಣೆಗೋಸ್ಕರ ಅವರು ಶ್ರಮಿಸ್ತಾರೆ, ಹೋರಾಟ ಮಾಡ್ತಾರೆ. ಈಗಿನ ರಾಜಕಾರಣಿಗಳು ತಮ್ಮ ಅನುಕೂಲಕ್ಕೋಸ್ಕರ ಈ ಮೈತ್ರಿ ಎಲ್ಲ ಮಾಡ್ಕೊಳ್ತಾರೆ. 28 ಲೋಕಸಭಾ ಕ್ಷೇತ್ರ ಇದೆ ರಾಜ್ಯದಲ್ಲಿ. ಸೊ ಮೈತ್ರಿ ಅಭ್ಯರ್ಥಿಗಳು ಎಷ್ಟು ವಿನ್ ಆಗ್ಬೋದು, ಕಾಂಗ್ರೆಸ್ ಎಷ್ಟು ವಿನ್ ಆಗ್ಬೋದು ಸರ್? ಮೇಡಮ್, ಅದ್ರ ಬಗ್ಗೆನೂ ನನಗೆ ಕೇಳಬೇಡಿ ಮೇಡಮ್. ಓಕೆ, ಥ್ಯಾಂಕ್ ಯು ಸರ್.